गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणाधीताय गुणाधीशाय गुणप्रविष्टाय धीमहि एकदन्ताय. ವಿದ್ಯಾರ್ಥಿ ಮಿತ್ರ ಪತ್ರಿಕೆಯನ್ನು ಶಾಲಾ ಮಕ್ಕಳಿಗೆ ಬಹಳ ಉಪಯೋಗ ಆಗುತ್ತೆ. ಪತ್ರಿಕೆಯಿಂದ ಅನೇಕ ಮಕ್ಕಳು ಅವರ ವಿದ್ಯಾಭ್ಯಾಸದ ಜೊತೆಗೆ ಇದು ಒಂದು ರೀತಿ ಬಹಳ ಉತ್ತಮವಾದಂತಹ ಆನ್ಸರ್ ಕ್ವಶನ್ಸು ಪ್ರತಿದಿನ ಇದರಲ್ಲಿ ಬರ್ತಾ ಇರ್ತದೆ ಎಲ್ಲ ಸಬ್ಜೆಕ್ಟ್ದು ಅಂತೇಳಿ ಈಗಾಗಲೇ ಹೋದ ವರ್ಷ ಅದರ ಹಿಂದಿನ ವರ್ಷ ಎಲ್ಲನೂ ಚಕ್ರವರ್ತಿಯ ಸಮ್ಮುಖದಲ್ಲಿ ಈ ಪತ್ರಿಕೆಯನ್ನು ಪಂಚಾಯತಿ ಮುಖೇನ ವಿತರಣೆ ಮಾಡ್ತಾ ಇದ್ವಿ. ಈ ಸಾರಿನೂ ಸಹ ನಮ್ಮ ಚಕ್ರವರ್ತಿಯವರು ಇಲ್ಲ ಇದು ತುಂಬ ಶಾಲಾ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಪ್ರೈವೇಟ್ ಶಾಲೆಗಳಲ್ಲಿ ಲೈಬ್ರರಿಗಳು ಅವ್ರಿಗಿನ್ನೂ ಬೇಕಾಗಿರ್ತಕ್ಕಂಥ ಅಪ್ಡೇಟ್ಸು ಎಲ್ಲ ಅವ್ರ ಪೇರೆಂಟ್ಸ್ ಕೊಡ್ತಾರೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅದು ಬಹಳ ಕಡಿಮೆ ಇದೆ. ಆದ್ದರಿಂದ ಈ ವಿದ್ಯಾರ್ಥಿ ಮಿತ್ರ ಪತ್ರಿಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ಕೇಳ್ಕೊಂಡಾಗ ಗ್ರಾಮ ಪಂಚಾಯತಿಯಲ್ಲಿ ನಡೆದಂಥ ಸಭೆಯಲ್ಲಿ ಎಲ್ಲ ಸದಸ್ಯರು, ಅಧ್ಯಕ್ಷರು, ಸಿಬ್ಬಂದಿ ವರ್ಗ ಒಪ್ಕೊಂಡು ಆಯಿತು ಕೊಡೋಣ, ಏನಾದ್ರದ್ದು ಖರ್ಚು ವೆಚ್ಚ ಬರುತ್ತೆ ಎಲ್ಲ ಪಂಚಾಯತಿಯಿಂದಾನೆ ಭರಿಸೋಣ, ಮಕ್ಕಳಿಗೆ ಫ್ರೀಯಾಗಿ ಅದೊಂದನ್ನು ಕೊಟ್ಟರೆ ಡೈಲಿ ಅವರ ಒಂದು ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲವಾಗುತ್ತೆ ಅಂತ ಹೇಳಿ ಎಲ್ಲ ಮಾಹಿತಿ ಬಂದಾಗ ಈ ದಿನ ಈ ಒಂದು ವಿದ್ಯಾರ್ಥಿ ಮಿತ್ರ ಬಹಳ ಅನುಕೂಲವಾಗುವಂಥ ಪತ್ರಿಕೆಯನ್ನು ಇವತ್ತು ಸರ್ಜಾಪುರದಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೊಡ್ತಿರೋದು ನಮಗೆಲ್ರಿಗೂ ಒಳ್ಳೆ ಹೆಮ್ಮೆಯ ವಿಚಾರ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ನಮ್ಮ ಸಮ್ಮುಖದಲ್ಲಿ ಈ ಒಂದು ಪತ್ರಿಕೆಯನ್ನು ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ನಾವು ಈ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಕೊಟ್ಟಿದ್ದು ದಿನ ಬೆಳಗ್ಗೆ ಕೊಡ್ತಾರೆ, ನೀವು ಕೊಟ್ಟುವಾಗ ಬ್ಯಾಗಲ್ಲಿ ಇಟ್ಕೊಂಡು ಮನೆಗೆ ಹೋಗೋದಲ್ಲ. ನಿಮಗೆ ಸಮಯ ಇದ್ದಾಗ ಮೊಬೈಲನ್ನು ನೋಡಿದಿರಾ ಆ ಮೊಬೈಲ್ ಸಮಯನ ಈ ಪತ್ರಿಕೆ ಕೊಟ್ಟು ನಿಮಗಿರೋ ಡೌಟ್ಸ್ನ ಬೆಳಗ್ಗೆ ಬಂದು ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಿ ಮುಂದಿನ ದಿನಗಳಲ್ಲಿ ಏನು SSLC ಮಕ್ಕಳು ನೀವು ಒಳ್ಳೆ ಉತ್ತಮವಾದಂಥ ಅಂಕಗಳನ್ನು ಪಡೆದು ರಿಸಲ್ಟನ್ನು ತಂದರೆ ನಮ್ಮೂರಿಗೂ ಕೀರ್ತಿ, ನಮಗೂ ಒಂದು ಕೀರ್ತಿ, ನಿಮ್ಗೆ ಕಲಿಸಿದಂಥ ಗುರುಗಳಿಗೂ ಕೀರ್ತಿ, ತಂದೆ ತಾಯಿಗೂ ಕೀರ್ತಿ ಬರುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗುವಂಥ ರೀತಿಯಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ನಾವು ಸರ್ಜಾಪುರ ಗ್ರಾಮ ಪಂಚಾಯತಿ ವತಿಯಿಂದ ಮಾಡ್ತಾ ಇದ್ದೀರಿ. ಇದೆಲ್ಲನ ನೀವು ಸದುಪಯೋಗ ಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಪಡ್ಕೊಳ್ಬೇಕು ಅನ್ನೋ ಒಂದು ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆಸಿ ಇಷ್ಟೊಂದು ಬಹಳ ಶಿಸ್ತಾಗಿ ಇವತ್ತು ಮಕ್ಕಳು ಬಹಳ ಶಿಸ್ತಾಗಿ ಕೂತ್ಕೊಂಡಿದ್ದೀರಾ. ಯಾಕಂದರೆ ಬೇರೆ ಫಂಕ್ಷನ್ ನೋಡಿದ್ರೆ ಫುಲ್ಲು ಗಲಾಟೆ ಮಾಡ್ತಾ ಇದ್ರೆ ಇವತ್ತು ತುಂಬ ಶಿಸ್ತಾಗಿ ಇದ್ದೀರಾ, ತುಂಬ ಖುಷಿ ಆಗ್ತಾಯಿದೆ. ಈ ಒಂದು ಪತ್ರಿಕೆಯನ್ನು ನೀವೆಲ್ಲರೂ ಸದುಪಯೋಗ ಮಾಡ್ಕೊಳ್ಬೇಕು ಅನ್ನೋ ಹೇಳೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಪತ್ರಿಕೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಮಿತ್ರ ಪತ್ರಿಕೆಯನ್ನು ನಿಮ್ಮೆಲ್ಲರಿಗೂ ವಿತರಣೆ ಮಾಡ್ತಾ ಇರೋದು ಒಂದು ಸಂತೋಷಕರವಾದಂಥ ವಿಷಯ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಿಮಗೆ ಈ ಒಂದು ವಿದ್ಯಾರ್ಥಿ ಮಿತ್ರ ಪತ್ರಿಕೆಯನ್ನು ನಿಮಗೆ ವಿತರಣೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಹೇಳೋದಿಷ್ಟೇ, ದಯಮಾಡಿ ವಿದ್ಯಾರ್ಥಿಗಳೇ ನಿಮ್ಮ ಮೊಬೈಲ್, ಸರ್ ಹೇಳಿದ್ರು ಸತೀಶ್ ಸರು, ನಾವು ಮೊಬೈಲಲ್ಲಿ ಕೆಲವೊಂದು ವಿಡಿಯೋಸ್ ನೋಡ್ತಿರ್ತೀವಿ, ಬೇಕಾಬಿಟ್ಟು ನಮಗೆ ಅನಾವಶ್ಯಕ ವಿಡಿಯೋಸನ್ನು ನೋಡ್ತಾ ಇರ್ತೀವಿ, ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಆದರೆ ಈ ವಿದ್ಯಾರ್ಥಿ ಮಿತ್ರ ಒಂದು ಪತ್ರಿಕೆಯನ್ನು ತಗೊಂಡಾಗ ನಿಮಗೆ ನಿಮ್ಮ 10th ಸ್ಟ್ಯಾಂಡರ್ಡ್ ಆದಮೇಲೆ PUCಗಾಗಿರ್ಬಹುದು ಅಥವಾ ನೆಕ್ಸ್ಟ್ ನಿಮ್ಮ ಜಾಬ್ ಓರಿಯೆಂಟಲ್ ಕೋರ್ಸ್ಗಾಗಿರ್ಬೋದು ಅಥವಾ ನಿಮ್ಮ ಫ್ಯೂಚರ್ಗಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ನೀವು ನೀಟ್ ಎಕ್ಸಾಮ್ಸ್ ಬರೆಯೋದಕ್ಕೆ, CET ಎಕ್ಸಾಮ್ಸ್ಗೆ ಬರೆಯೋದಕ್ಕೆ, ಜನರಲ್ ನಾಲೆಜ್ಗೆ ಮತ್ತು 10th ಎಕ್ಸಾಮ್ಸ್ಗೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದು ಕ್ವಶನ್ ಆನ್ಸರ್ಸನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಪಾಕ್ಷಿಕ ಅಂತ ಹೇಳಿದ್ದಾರೆ ಸರು. ಈ ಒಂದು ಪತ್ರಿಕೆಯನ್ನು ಓದೋದ್ರಿಂದ ನಿಮ್ಮಲ್ಲಿ ಜ್ಞಾನಾರ್ಜನೆ ಹೆಚ್ಚಾಗುತ್ತೆ. ದಯಮಾಡಿ ಈ ಒಂದು ಪತ್ರಿಕೆ ಕೊಟ್ಟಿದಾರಪ್ಪ ಇದನ್ನು ತಗೊಳ್ಳೋದು ಪಕ್ಕದಲ್ಲಿ ಬಿಸಾಕ್ತೀನಿ ಅನ್ನೋದು ಮಾಡಬೇಡಿ. ಈ ಪತ್ರಿಕೆಯನ್ನು ಸದುಪಯೋಗ ಪಡಿಸ್ಕೊಳ್ರಿ, ಓದೋದಷ್ಟು ನಿಮ್ಮ ಜ್ಞಾನಾರ್ಜನೆ ಹೆಚ್ಚಾಗತ್ತೆ ವಿನ ಕಡಿಮೆ ಏನೂ ಆಗಲ್ಲ. ಹೌದಾ ಇಲ್ವಾ? ಎಷ್ಟು ಜನ ಈ ಪತ್ರಿಕೆಯನ್ನು ಹೋದ ವರ್ಷ ಹಿಂದಿನ ವರ್ಷ ಓದಿದ್ದೀರಾ? ಕೈ ಎತ್ತಿ. ಓದಿಲ್ವಾ? ಕೈ ಎತ್ತಿ. ಅಷ್ಟೇ. ಸೊ ಹೋಗಿ ಹೋದ ವರ್ಷ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ವರ್ಷನೂ ನಿಮಗೆ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಈ ಪತ್ರಿಕೆಯನ್ನ
10th ಸ್ಟ್ಯಾಂಡರ್ಡ್ ಮಕ್ಕಳು ಕೊಟ್ಟವರು ಇವ್ರಿಗೂ ಶೇರ್ ಮಾಡ್ಕೋಬಹುದು, ಹೌದಾ ಇಲ್ಲ? ನಿಮ್ಮ ಲೈಬ್ರರಿಯಲ್ಲಿ ಇರುತ್ತಲ್ವಾ, ಅಲ್ಲಿ ಇಟ್ಬಿಟ್ಟು ನೀವು ಇಟ್ಕೊಂಡು ನೋಡಿದಾಗ 8th 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕೂಡ ಓದ್ಕೋಬಹುದು, ಸದುಪಯೋಗ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ದಯಮಾಡಿ ಈ ಒಂದು ಪತ್ರಿಕೆಯನ್ನ ಎಲ್ಲರೂ ಓದಿ ನಿಮ್ಮ ಜ್ಞಾನಾರ್ಜನೆಯನ್ನ ಹೆಚ್ಚು ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯವರು, ನಮ್ಮ ಸರ್ಜಾಪುರ ಶಾಲೆಯವರು ತುಂಬಾ ಪುಣ್ಯ ಮಾಡಿದ್ದೀರಾ. ಯಾಕಂದ್ರೆ ನಾನು 4 ಪಂಚಾಯಿತಿಗಳು ನಮ್ಮ ಒಂದು ಕ್ಲಸ್ಟರ್ಗೆ ಸೇರುತ್ತೆ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಸರ್ಜಾಪುರ ಪಂಚಾಯಿತಿಯವರು ವಿದ್ಯಾರ್ಥಿಗಳಿಗೆ ಯಾವುದೇ ವಿಷಯ ಆಗಿರ್ಬೋದು, ಪ್ರತಿಭಾ ಕಾರಂಜಿ ಆಗಿರಬಹುದು, ಈ ತರ ಪತ್ರಿಕೆಗಳಾಗಿರಬಹುದು, ಸ್ಪೋರ್ಟ್ಸ್ ಆಗಿರಬಹುದು, ಪಠ್ಯ ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಮ ಏನು ಒಂದು ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ನಮ್ಮ ಪಂಚಾಯಿತಿ ಕಡೆಯಿಂದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮಾಡ್ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ನಿಮ್ಮ ಮೇಲಿರುವಂತಹ ಒಂದು ಪ್ರೀತಿ, ಕಾಳಜಿ ಅಂತ ತಿಳ್ಕೊಂಡು ಅವ್ರು ಕೊಡ್ತಿರುವಂತಹ ಸೌಲಭ್ಯವನ್ನ ನಾವು ಪಡ್ಕೊಂಡು ಸದುಪಯೋಗ ಪಡಿಸ್ಕೊಂಡು ನಾವು ಹೆಚ್ಚು ಹೆಚ್ಚು ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ಪಡೆದು ಸರ್ಜಾಪುರ ಒಂದು ಪಂಚಾಯತ್ ಹೋದ ಬಾರಿ ಅದ್ರ ಕಳೆದ ಬಾರಿನೂ ವಿದ್ಯಾರ್ಥಿಗಳು ಈ ಪೇಪರ್ ಮುಖಾಂತರ ಅದರಲ್ಲಿ ಬರ್ತಕ್ಕಂಥ ಒಂದು ಅಂಶಗಳನ್ನು ಓದಿ ಒಳ್ಳೆ ಮಾರ್ಕ್ಸ್ ಪಡೆಯಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದರೆ ಓದ್ಸಲ್ಲಿ SUPHS ಅಲ್ಲಿ ಒಳ್ಳೆ ಅಂಕ ಪಡೆದು ನಮ್ಮ ತಾಲೂಕಿಗೆ ಮೊದಲನೇ ಸ್ಥಾನ ಬಂದಿದ್ದರು ವಿದ್ಯಾರ್ಥಿ. ಅದೇ ರೀತಿ ನೀವು ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳನ್ನು ಉನ್ನತವಾಗಿ ಇದರಲ್ಲಿ ಬರ್ತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಚೆನ್ನಾಗಿ ನೀವು ಒಳ್ಳೆಯ ಅಂಕಗಳನ್ನು ತೆಗಿಬೇಕಂತ ಮನಸ್ಫೂರ್ತಿಯಾಗಿ ಬಯಸ್ತೇನೆ. ಅದಕ್ಕೆ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಕ್ಕಂತ ಎಲ್ಲರಿಗೂ ನಾನು ವಂದಿಸ್ತಾ, ಅದೇ ರೀತಿ ನಮ್ಮ ಪತ್ರಕರ್ತರು ಚಕ್ರವರ್ತಿ ಏನೇ ಒಂದು ವಿಚಾರ ಇದ್ರೂ ಅಣ್ಣ ಈ ಥರ ಇದೆ ಮಾಡಿಸಿ ಅಣ್ಣ ಅಂತ ಎಲ್ಲ ಸದಸ್ಯರಿಗಾಗಲಿ ಅಧ್ಯಕ್ಷರಿಗಾಗಲಿ ತಿಳಿಸ್ತಾನೆ. ಆ ಒಂದು ನಮ್ಮ ಯುವಕನಿಗೂ ಒಂದು ಧನ್ಯವಾದ ಹೇಳ್ತಾ, ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ವಿದ್ಯಾಭ್ಯಾಸ ಚೆನ್ನಾಗಿ ಕಲಿತು ಮುಂದಿನ ದಿನಗಳಲ್ಲಿ ಒಳ್ಳೆ ದೇಶಕ್ಕೊಂದು ವ್ಯಕ್ತಿಗಳು, ಪ್ರಜೆಗಳಾಗಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಅನ್ನೋ ಒಂದು ಪತ್ರಿಕೆಯನ್ನ ನಿಮಗೆ ಯಾಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಥೀಮ್ ನಿಮಗೆ ಗೊತ್ತಾಗಬೇಕು. ಎಸ್ಪೆಷಲಿ ನೀವು ಈಗ ಸೋಷಿಯಲ್ ಮೀಡಿಯಾನ ಅಡಿಕ್ಟ್ ಆಗಿರೋದು, ಈಗ ಏನಾದರೂ ಒಂದು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕು ಅಂದರೆ ನೀವೇನು ಮಾಡ್ತೀರಾ, ಅಪ್ಪ ಅಮ್ಮನ ಹೋಗ್ಬಿಟ್ಟು ಮೊಬೈಲ್ ಕೊಡಿ, ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕು. ನಮ್ಮ ಟೀಚರ್ಸು ಹೋಮ್ವರ್ಕ್ ಕೊಟ್ಟಿದ್ದಾರೆ, ನಾವು ಅದನ್ನ ನೋಡಿಕೊಂಡು ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟೋಟಲಿ ನೀವು ಅಡಿಟಿಂಗ್ ಇನ್ ಮೊಬೈಲ್ಸ್ ಅಲ್ವಾ, ಟೋಟಲಾಗಿ ನೀವು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀರಾ. ಸೊ ಅದು ನಿಮಗೆ ಫ್ಯೂಚರ್ಗೂ ಅದು ಹಾನಿಕಾರಕ. ನೀವು ಎಷ್ಟು ಪುಸ್ತಕಗಳನ್ನು ಓದ್ತೀರಾ, ಎಷ್ಟು ನಿಮ್ಮ ಜ್ಞಾನವನ್ನು ಬೆಳೆಸ್ಕೊತೀರಾ, ಅದು ಲೈಫ್ ಇರುತ್ತೆ ನಿಮಗೆ ಮುಂದಕ್ಕೂ. ಎಸ್ಪೆಷಲಿ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ IIT, JIT ಮತ್ತು FDA, SDA, IAS ಅಧಿಕಾರಿಗಳಿಗೆ ಯಾವ ಥರ ಕ್ವಶನ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈ ಪತ್ರಿಕೆಯಲ್ಲಿದೆ. ಅದನ್ನು ನೀವು ತಿಳ್ಕೊಂಡಾಗ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೋದಾಗ ನೀವು ಇದನ್ನು ಅರಿವು ಯಾವ ಥರ ಕೊಡ್ತಾರೆ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಅನ್ನೋದನ್ನ ತಿಳ್ಕೊಂಡಾಗ ಈಗಲಿಂದ ನೀವು ಇದನ್ನು ತರುವಾದರೆ ಮುಂದಕ್ಕೆ ನಿಮಗೆ ಈಸಿ ಆಗುತ್ತೆ ಎಕ್ಸಾಮ್ಸ್ ಬರೆಯೋದಕ್ಕೂ. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನಿಮ್ಮಲ್ಲಿ ಜನರಲ್ ನಾಲೆಜ್ನ ಬೆಳೆಸಬೇಕು ಮಕ್ಕಳಲ್ಲಿ. ಅದರಲ್ಲೂ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಜನರಲ್ ನಾಲೆಜಲ್ಲಿ ಹಿಂದುಳಿದಿರ್ತಾರೆ, ಅವ್ರನ್ನ ಮುಂದುವರಿಸಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಇಲ್ಲೇ ಓದಿರ್ತಕ್ಕಂಥ ಓಲ್ಡ್ ಸ್ಟೂಡೆಂಟ್ ಚಕ್ರವರ್ತಿಯವರು ಆ ಒಂದು ಉದ್ದೇಶ ಇಟ್ಕೊಂಡು ಈ ಪತ್ರಿಕೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಅನುಕೂಲ ತಗೊಳ್ಳಿ. ಮತ್ತು ನಾನು ಕೇಳ್ಕೊಡೋದು ವಿದ್ಯಾರ್ಥಿಗಳಲ್ಲಿ ಏನಂದರೆ, ಮೊಬೈಲ್ಸ್ ಅವಾಯ್ಡ್ ಮಾಡಿ, ಪುಸ್ತಕಗಳನ್ನು ಓದ್ರಿ, ಜ್ಞಾನವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಯಾವ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂದಾಗ ನೀವು ಒಂದ್ಸರಿ ಓದಿದ್ದಾಗ ಅದನ್ನು ಫ್ಲಾಶ್ ಆದಾಗ ಆನ್ಸರನ್ನು ಬರೀಬೋದು. ಇಂಥವೆಲ್ಲ ವಿಷಯಗಳು ಇದರಲ್ಲಿ ಇದ್ದಾವೆ. ಏನು ಪಠ್ಯ ಪುಸ್ತಕದಲ್ಲಿ ಪಾಠಗಳಿದಾವೋ ಅದೇ ಪಾಠಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಆರಿಸಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರ್ತಾರೆ, ಪ್ರಶ್ನೆಗಳು ಕೊಟ್ಟಿರ್ತಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಇದನ್ನು ಓದಿ ಮುಂದಿನ ಅಂತಿಮ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ
ಮಾರ್ಕ್ಸ್ನ ತೆಗೆದು ಪಾಸಾಗಿ ಪಂಚಾಯತಿಗೆ ಹೆಸರು ತರ್ತೀರಾ ಹಾಗೂ ಸರ್ಜಾಪುರಕ್ಕೆ ಹೆಸರು ತರ್ತೀರಾ, ನಿಮ್ಮ ತಂದೆ ತಾಯಿ ಹೆಸರು ತರ್ತೀರಾ ಅಂತೇಳಿ ಭಾವಿಸಿರ್ತೇನೆ. ಹಾಗೆ ಕೆಲವೊಂದು ವಿಷಯಗಳಿದ್ದಾವೆ. ಈಗ ನಮ್ಮ ಈ ಎಲ್ಲ ಓದಬೇಕಾದ್ರೆ ಬೆಳಿಬೇಕಾದ್ರೆ ಆರೋಗ್ಯ ನಮ್ಮ ಕೈಲಿರಬೇಕು. ಈ ಆರೋಗ್ಯನೇ ಕಾಪಾಡ್ಕೊಂಡಿಲ್ಲ ಅಂದರೆ ಏನು ಪ್ರಯೋಜನ ಆಗೋದಿಲ್ಲ. ಅದರಿಂದ ಈಗ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಡೆಂಗ್ಯೂ ಜ್ವರ ಬರ್ತಾ ಇದೆ. ಆ ಡೆಂಗ್ಯೂ ಜ್ವರದಿಂದ ಸುಮಾರು ಜನರಿಗೆ ಆಘಾತವಾಗಿದೆ. ಕೆಲವರು ಹಾಸ್ಪಿಟ್ಲ್ಗಳಿದ್ದಾರೆ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಏನಂತ ಹೇಳಿದ್ರೆ, ಮನೆಯಲ್ಲಿರುವ 3 ದಿವಸ 4 ದಿವಸ ಹಿಂದೆ ತುಂಬಿರ್ತಕ್ಕಂಥ ಒಳ್ಳೆ ನೀರು, ಕೆಟ್ಟ ನೀರಲ್ಲಿ ಡೆಂಗ್ಯೂ ಬರೋದಿಲ್ಲ. ಒಳ್ಳೆ ನೀರನ್ನು ಶೇಖರಣೆ ಮಾಡಿಟ್ಟಾಗ ಅದರಲ್ಲಿ ಸೊಳ್ಳೆ ಮೊಟ್ಟೆ ಹಿಡಿದು ಬೆಳೆದು ಆ ಸೊಳ್ಳೆ ಅದರಲ್ಲಿ ಉತ್ಪತ್ತಿಯಾಗೋ ಸೊಳ್ಳೆಯಿಂದ ನಮಗೆ ಕಚ್ಚಿದಾಗ ಅದು ಜ್ವರ ಬರುತ್ತೆ, ಡೆಂಗ್ಯೂ ಜ್ವರ. ಡೆಂಗ್ಯೂ ಜ್ವರ ಬಂದಾಗ ನಾವು ತುಂಬ ಹಿಂಸೆಯನ್ನು ಪಡಬೇಕಾಗ್ತದೆ. ದಯವಿಟ್ಟು ಮೊದಲು ನಮ್ಮ ಮಕ್ಕಳು ಈಗೆಲ್ಲ ನಿಮ್ಮ ಮನೇಲಿ ಇರ್ತೀರಿ, ಮಳೆಗಳು ಬಿದ್ದಿದೆ, ಮನೆ ಮೇಲೆ ತೆಂಗಿನ ಚಿಪ್ಪು, ಮಡಿಕೆ, ಅದು ಸಸಿಗಳಿರ್ತೀವಲ್ಲ ಆ ಪಾಟ್ಗಳಲ್ಲಿ ನೀರನ್ನ ನಿಂತಿದ್ರೆ ಅದನ್ನು ದಯವಿಟ್ಟು ದಿನಕ್ಕೊಮ್ಮೆ ಚೆಲ್ಬಿಡಿ. ಬಿಸಿ ಹೊಸ ನೀರು ಬಂದಿದ್ರೆ, ಆಮೇಲೆ ಮನೆಯಲ್ಲಿ ಹಳೆ ನೀರು ತುಂಬಿದ್ರೆ ಚೆಲ್ಬಿಡಿ. ಅದಕ್ಕೆ ಚೆಲ್ಬಿಟ್ಟು ಆ ಸೊಳ್ಳೆ ನಾಶ ಆಗುತ್ತೆ. ಮತ್ತೆ ನಮಗೆ ಡೆಂಗ್ಯೂ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಡೆಂಗ್ಯೂ ಬರೋದು ಒಂದೇ ಉದ್ದೇಶ, ಒಳ್ಳೆ ನೀರಿನೆಲ್ಲ ಉತ್ಪತ್ತಿ ಆಗಿರ್ತಕ್ಕಂಥ ಸೊಳ್ಳೆಯಲ್ಲಿ ನಮ್ಮ ದೇಹಕ್ಕೆ, ಈ ಸೊಳ್ಳೆ ಕಚ್ಚಕ್ಕ ದೇಹಕ್ಕೆ ಡೆಂಗ್ಯೂ ಜ್ವರ ಬರುತ್ತೆ. ಇದನ್ನು ಅವಾಯ್ಡ್ ಮಾಡ್ಬೇಕಾದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಮ್ಮ ಮಕ್ಕಳು, ನಮ್ಮ ಆರೋಗ್ಯ, ನಮ್ಮ ತಂದೆ ತಾಯಿ ಆರೋಗ್ಯ. ಅದರಿಂದ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮವನ್ನು ಮನೆಗೆ ಹೋದಾಗ ಒಂದ್ಸರಿ ಚೆಕ್ ಮಾಡಿ. ನೀವು ಇಲ್ಲಿಂದ ಹೋದಾಗ ನೀವು ಮಕ್ಕಳು ಸುಸ್ತಾಗಿರ್ತೀರಾ, ಪಾಪ ಹೋಗಿ ಮನೆಯಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಆರೋಗ್ಯ ಹಿತದೃಷ್ಟಿಯಿಂದ ಒಂದು ಅರ್ಧ ಗಂಟೆ ವೆರಿಫಿಕೇಶನ್ ಮಾಡಿ, ಎಲ್ಲೆಲ್ಲಿ ಒಳ್ಳೆ ನೀರು ಸ್ಟಾಕ್ ಇದೆ 3 ದಿವಸ 4 ದಿವಸದಿಂದ ಆ ನೀರನ್ನು ದಯವಿಟ್ಟು ಚೆಲ್ಲಿ ಆ ಸೊಳ್ಳೆನ ಉತ್ಪತ್ತಿ ಆಗದಂತೆ ತಡೆಗಟ್ಟಬೇಕು ಅಂತ ಹೇಳ್ತೇನೆ. ಆಮೇಲೆ ಮತ್ತೆ ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದ್ರು, ನಮ್ಮ ನಮ್ಮ ಶಾಲೆಗೆ ಒಂದು ಕಾರ್ಯಕ್ರಮ ರೂಪಿಸೋದಕ್ಕೆ ನಾನು ಒಂದು ಪತ್ರ ಬರೆದೆ. BEO DTP ಆಗಲ್ಲ ಅಂದರು. ಆಮೇಲೆ ಮೇಲಿನ ತನಕ ಹೋಯಿತು. ಅದು ಆದಮೇಲೆ ನಂತರ 1.5 ಲಕ್ಷ ಕಾಸು ಕೊಟ್ಟರು, ಕ್ಯಾಮ್ರಾ ಹಾಕಿದ್ರು, ಹೊಡೆದಾಕಿದ್ರು. ಕರೆಕ್ಟ್. ಒಂದು ಸರ್ಕಾರಿ ದುಡ್ಡನ್ನು ಒಬ್ಬ ಖರ್ಚು ಮಾಡಬೇಕಾದ್ರೆ ಒಂದು ನಿಯಮ ಅನ್ನೋದಿರ್ತದೆ. ಕರೆಕ್ಟಾ ಸರ್? ಆ ನಿಯಮದಂತೆ ಪಂಚಾಯತಿಲಿರೋ ದುಡ್ಡು ನಿಯಮದಂತೆ ಖರ್ಚು ಮಾಡಬೇಕಾಗುತ್ತೆ. ಅದರಿಂದ ತಾವು ಕೋರಿರುವಂಥ ಕೋರಿಕೆಯನ್ನು ನೀವು ನಿಮ್ಮ ಶಿಕ್ಷಣಾಧಿಕಾರಿಗಳಿಗೆ ಪತ್ರ ಬರೆಯಿರಿ. ಈ ಥರ ನಮ್ಮಲ್ಲಿ ಈ ಥರ ಸಮಸ್ಯೆ ಆಗಿದೆ, ಶಾರ್ಟ್ ಆಗಿದೆ, ವೈರ್ ಹೋಗಿದೆ ಅಂತೇಳಿ. ಆವಾಗ ನಿಮ್ಮ ಶಿಕ್ಷಣಾಧಿಕಾರಿಗಳು ನಮ್ಮ EOಗೆ ಮುಖಾಂತರ ಪತ್ರ ಬರೀತಾರೆ. ಆ ಪತ್ರದಂತೆ ನಮಗೊಂದು ಪತ್ರ ಬಂದಾಗ, ಈಗ ಹೆಂಗೂ ನಮ್ಗೆ ಈಗ 2024-25 ಕ್ರಿಯಾಯೋಜನೆ ತಯಾರು ಮಾಡಬೇಕಾಗತ್ತೆ. ಆ ಕ್ರಿಯಾಯೋಜನೆಯಲ್ಲಿ 50,000 1 ಲಕ್ಷ ಆದ್ರೂ ಸೇರಿಸ್ಕೊಳ್ಬೇಕಾದ್ರೆ ಆ ಕಾರ್ಯಕ್ರಮನ ನಾವು ರೂಪಿಸ್ಕೊಡ್ತೀವಿ ಅಂತ ಭರವಸೆನ ಕೊಡ್ತೇವೆ. ಹಾಗೆ ನಮ್ಮ ಪಂಚಾಯತಿ ವತಿಯಿಂದ ನಮ್ಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಅಭಿವೃದ್ಧಿ ಅಧಿಕಾರಿಗೆ ಬರೀ 10,000 ರೂಪಾಯಿ ಒಳಗಡೆ ನಮಗೆ ವ್ಯಯ ಮಾಡೋದಕ್ಕೆ ಅಧಿಕಾರ ಇರುತ್ತೆ. 10,000 ಮೇಲ್ಪಟ್ಟು ಖರೀದಿ ಮಾಡಬೇಕಾದ್ರೆ ಕೊಟೇಶನ್ ತಗೋಬೇಕಾಗ್ತದೆ. ಕಾಮಗಾರಿ ಮಾಡಬೇಕಾದ್ರೆ ಕ್ರಿಯಾಯೋಜನೆ ಮಾಡಬೇಕಾಗುತ್ತೆ. ಈ ನಿಯಮಗಳನ್ನ ನಾವು ಪಾಲನೆ ಮಾಡಿದ್ರೆ ನಾವು ಪಂಚಾಯತಿಗಳಲ್ಲಿ ಅಭಿವೃದ್ಧಿ ಅಧಿಕಾರಿಯ ಕೆಲಸ ಮಾಡಿಕೊಂಡು ಸುಸಜ್ಜಿತವಾಗಿ ಹೋಗ್ಬೋದು. ಇಲ್ಲಾಂದರೆ ಬೇರೆ ಥರ ನಿಯಮಗಳು ಜಾರಿ ಮಾಡಿ ನಮ್ಮ ಮೇಲೆ ಶಿಸ್ತು ಕ್ರಮಕ್ಕೆ ಪ್ರಾಧಿಕಾರಕ್ಕೆ ಸಲ್ಲಿಸ್ತಾರೆ. ದಯವಿಟ್ಟು ಇದು ನೀವು ಅಧ್ಯಾಪಕರಾಗಿದ್ದೀರಿ, ನಿಮಗೂ ಶಿಕ್ಷಣ ಇದೆ, ನೀವು ಇದನ್ನು ನಮ್ಮಿಂದ ಏನೇ ಸರ್ಕಾರಿ ಶಾಲೆಗೆ ಏನೇ ಬೇಕಾದರೂ ನಮ್ಮ ಕಡೆಯಿಂದ ನಾವು ನಿಯಮಾನುಸಾರ ಕಾರ್ಯಕ್ರಮ ಮಾಡಿಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಡ್ತಾ, ಆಮೇಲೆ ಈ ಪತ್ರಿಕೆ ಇದೆಯಲ್ಲ, ಈ ಪತ್ರಿಕೆಯನ್ನು ದಯವಿಟ್ಟು ಗಮನದಲ್ಲಿಟ್ಕೊಂಡು ಓದಿ. ಬೆಳಿಗ್ಗೆ ಒಂದು ಅರ್ಧ ಗಂಟೆ ಓದಿ, ಸಾಯಂಕಾಲ ಒಂದು ಅರ್ಧ ಗಂಟೆ ಓದಿ. ನಂತರ ಈ ಹೇಳಿದ ಪ್ರಕಾರ ಆರೋಗ್ಯದ ಬಗ್ಗೆ ಏನು ಇದೆ, ಈ ಆರೋಗ್ಯದ ಬಗ್ಗೆ ನೀವುಗಳೆಲ್ಲ ನಿಮ್ಮ ಮನೆಗಳಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನನಗೆ ವೇದಿಕೆ ಮೇಲೆ ವಿದ್ಯಾರ್ಥಿ ಮಿತ್ರ ಪತ್ರಿಕೆಯನ್ನು ಸರ್ಕಾರಿ ಮಕ್ಕಳಿಗೆ, ಅದು SLC ಮಕ್ಕಳಿಗೆ ವಿತರಣೆ ಮಾಡಬೇಕು ಅಂತ ಪಂಚಾಯಿತಿ ಕಡೆಯಿಂದ ಕೊಡ್ತಾ ಇದ್ದೀವಿ. ದಯವಿಟ್ಟು ಮಕ್ಕಳೇ ಈ ವಿಜಯವಾಣಿ ಪತ್ರಿಕೆಯನ್ನು ಉಪಯೋಗ ಪಡೆದುಕೊಳ್ಳಿ. ಮನೆಗೆ ಹೋದ್ಮೇಲೆ ದಯವಿಟ್ಟು 1 ಅವರ್ ಅಥವಾ ಅರ್ಧ ಅವರ್ ಕುತ್ಕೊಂಡು ಓದಿ. ಆ ಓದಿದ್ದೆ 1 ವಾರ ಎಲ್ಲ ಓದಿರೋದನ್ನ ಭಾನುವಾರ ಹೊತ್ತು ಕುತ್ಕೊಂಡು ಒಂದು ನೀವೇ ಪ್ರಶ್ನೆ ಹಾಕೊಂಡು ಉತ್ತರವನ್ನು ಹಾಕೊಂಡು ಬರೀರಿ. ಅದು ನಿಮಗೆ ಅಂತಿಮ ಎಕ್ಸಾಮ್ನಲ್ಲಿ ನಿಮಗೆ ಆ ದಿನ ಫಲಿತಾಂಶ ಸಿಗುತ್ತೆ. ಮಕ್ಕಳೇ ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಪಂಚಾಯಿತಿಯಿಂದ ಎಲ್ಲ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು
ಹಾಗೂ ಎಲ್ಲ ನಮ್ಮ ಪಂಚಾಯತ್ ಅಧಿಕಾರಿಗಳು ಸಿಬ್ಬಂದಿ ಎಲ್ಲರೂ ಅನುಮತಿಯಿಂದ ಈ ದಿನ ನಾವು ಪತ್ರಿಕೆಯನ್ನು ವಿತರಿಸುತ್ತಿದ್ದೇವೆ. ಈಗ ಮುಖ್ಯೋಪಾಧ್ಯಾಯರು ಒಂದೆರಡು ಮಾತು ತಿಳಿಸಿದ್ರು. ನಮಗೆ ಈ ಕರೆಂಟಿನ ಸಮಸ್ಯೆ ಇದೆ ಅಂತ ದಯವಿಟ್ಟು ನಾವು ಪಂಚಾಯತ್ ಕಡೆಯಿಂದ ನಮ್ಮ ಕೈಯಲ್ಲಾದ ಸಹಾಯ ನಾವು ಮಾಡ್ತೀವಿ. ಇನ್ನು ಕೆಲವು ಶೌಚಾಲಯದ ಸಮಸ್ಯೆ ನಮ್ಗೆ ಸಹ ಹೇಳಿದ್ದಾರೆ, ಆದಷ್ಟು ಅದನ್ನು ಬಗೆಹರಿಸ್ಕೊಡ್ತೀವಿ. ಈ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಸರ್ಕಾರಿ ಶಾಲೆ ಮತ್ತು ನಮ್ಮ SVP ಶಾಲೆಗೆ ಕೊಡಬೇಕಂತೇಳಿ ಸರ್ಜಾಪುರ ಗ್ರಾಮ ಪಂಚಾಯತಿನಲ್ಲಿ ಇದನ್ನು ಸರ್ವ ಸದಸ್ಯರು ಹಾಗೂ ಎಲ್ಲರೂ ಒಪ್ಪಿ ಏನು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅದನ್ನು ನಮ್ಮ ಪಂಚಾಯತಿ ಕಡೆಯಿಂದ ಮಾಡೋಣ. ಅದರದ್ದು ಏನೇ ಕಾಸ್ಟ್ ಆದ್ರೂ ಅದರ ಒಂದು ಅಮೌಂಟನ್ನು ಗ್ರಾಮ ಪಂಚಾಯತಿಯಿಂದನೇ ಸಲ್ಲಿಸೋಣ ಅನ್ನೋ ಒಂದು ತೀರ್ಮಾನ ಮಾಡಿ ಇವತ್ತು ಅಧಿಕೃತವಾಗಿ ಈಗ ಬೆಳಗ್ಗೆ ಸರ್ಕಾರಿ ಶಾಲೆಯಲ್ಲಿ ಕೊಟ್ವಿ. ಅಲ್ಲಿಂದ ಬರೋದು ತಡವಾಯಿತು, ಅದರಿಂದ ನಿಮಗೆ ತಡವಾಗಿದ್ದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೀವಿ. ಎಲ್ಲರ ಉದ್ದೇಶ ಒಂದೇ, ನೀವೆಲ್ಲರೂ ಸಹ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಅದರ ಸದುಪಯೋಗವನ್ನು ಪಡ್ಕೊಂಡು ಉತ್ತಮ ವಿದ್ಯಾರ್ಥಿಗಳಾಗಿ ಬೆಳಿಬೇಕು. ಅದರಿಂದ ನಿಮಗೆ ಹೆಚ್ಚಿನ ಲಾಭ ಆಗಬೇಕು. ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ, ಅದು ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗೋದಿಲ್ಲ. ಈ ಒಂದು ಮೂಲಕ ಆದರೂ ಸಹ ಆ ಮಕ್ಕಳಲ್ಲಿ ಹೆಚ್ಚಿನ ಒಂದು ಜ್ಞಾನವನ್ನು ಬರಲಿ, ಹೆಚ್ಚಿನ ಒಂದು ಪ್ರಗತಿ ಆಗಲಿ, ಗ್ರಾಮಾಂತರ ಮಟ್ಟದಲ್ಲಿ ಹೆಚ್ಚಿನ ಒಂದು ಫಲಿತಾಂಶ ಬರಲಿ ಅಂತಕ್ಕಂತಹ ಆಲೋಚನೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯವರಿಗೆ ಬಂದಿದೆ ಅಂದರೆ ನಿಜವಾಗಲೂ ಅದು ಗ್ರೇಟ್ ಇದೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಎಲ್ಲರೂ ಸಹ ಎಲ್ಲ ವಿದ್ಯಾವಂತರುಗಳು, ಎಲ್ಲ ಶಿಕ್ಷಣದ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರೆ, ವಿದ್ಯಾರ್ಥಿಗಳ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರೆ. ಅವರಲ್ಲಿ ಈ ಆಲೋಚನೆ ಹುಟ್ಟಿ ಅವರು ಅಲ್ಲಿ ಚರ್ಚೆ ಮಾಡಿ, ಬಹಳಷ್ಟು ಅಷ್ಟು ಸುಲಭ ಅಲ್ಲ ಇದು, ಆಯಿತಾ, ಇದನ್ನು ಗ್ರಾಂಟ್ ಮಾಡ್ತಕ್ಕ ಅಷ್ಟು ಸುಲಭ ಅಲ್ಲ. ಬಹಳಷ್ಟು ಸಲ ಅವರು ಚರ್ಚೆ ಮಾಡಿ ಸಾವಿರಾರು ರೂಪಾಯಿಗಳು, ಆಯಿತಾ, ಲಕ್ಷಗಳೇ ಆಗ್ಬೋದು, ಎಷ್ಟೇ ಆಗ್ಬೋದು, ಮಕ್ಕಳಿಗೆ ಈ ಮುಖಾಂತರ ನಾವು ಒಂದು ಸೇವೆಯನ್ನು ಮಾಡುವುದರ ಮುಖಾಂತರ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇಂದಲೂ ಸಹ ನಾವು ಒಂದು ಮಕ್ಕಳಿಗೆ ಸಹಾಯವನ್ನು ಮಾಡುವಂತಹ ಒಂದು ಅವಕಾಶ ನಮಗೆ ಸಿಗಲಿ ಅಂತ ಅವರು ಯೋಚನೆ ಮಾಡಿದ್ರಲ್ಲ, ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ನು ಹೇಳ್ತಾ, ಅವರೆಲ್ಲರ ಉದ್ದೇಶ ಇಷ್ಟೇ. ಈ ಪತ್ರಿಕೆಯಲ್ಲಿ ಪ್ರತಿದಿನ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳಿಗೆ, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ ಇರುತ್ತೆ, ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇರುತ್ತೆ, ಪ್ರಶ್ನೆಗಳಿರುತ್ತೆ, ಉತ್ತರ ಇರುತ್ತೆ. ಎಲ್ಲ ಸಬ್ಜೆಕ್ಟ್ಸು, ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯ ಇರುತ್ತೆ. ಆ ವಿಷಯವನ್ನು ನೀವು ಪ್ರತಿದಿನ ಸಮಯಾವಕಾಶ ಮಾಡಿಕೊಂಡು ನಮ್ಮ ಶಾಲಾ ಕೆಲಸಗಳನ್ನು ಹೊರತುಪಡಿಸಿ ಅದು ಬೇರೆ ಮಾಡಲೇಬೇಕು. ನೀವು ಸಮಯಾವಕಾಶ ಮಾಡಿಕೊಂಡು ಯಾವುದೋ ಒಂದು ಟೈಮಲ್ಲಿ ಸಂಪೂರ್ಣವಾಗಿ ಓದಬೇಕು. ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯವೇ ಅಲ್ಲದೆ ಅದರಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು, ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು, ಹಾಗೂ ಅಷ್ಟೇ ಅಲ್ಲ IAS, IPS ಕೇಳಿಸ್ತಾ ಇದೆಯಾ, ಈ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಷಯಗಳನ್ನು ಆ ಪತ್ರಿಕೆಯಲ್ಲಿ ಅಳವಡಿಸುತ್ತೆ. ಕೇಳಿದಾಗ ಅದಕ್ಕೆ ಆನ್ಸರ್ ಹೇಳಬೇಕು, ಅದು ಇಂಪಾರ್ಟೆಂಟು. ಸುಮ್ಮನೆ ಪೇಪರ್ ತೊಗೊಂಡೋಗಿ ಮನೇಲಿ ಇಟ್ಟರೆ ಏನು ಸುಖ ಇಲ್ಲ. ಆದ್ದರಿಂದ ಆದಷ್ಟು ಮನೆಯಲ್ಲಿ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಓದ್ರಿ, ನಿಮಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಎಕ್ಸಾಮ್ಗೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ.
ಎಲ್ಲರಿಗೂ ಕೂಡ ಉಚಿತವಾಗಿ ಬರೆಯುವ ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಹಿರಿಯರಿಗೆ ಸನ್ಮಾನಿಸಿದ್ದಾರೆ, ಎಲ್ಲರನ್ನ ಗುರ್ತಿಸಿದ್ದಾರೆ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದಾರೆ. ಇದು ಅನುಸರಣೀಯ. ಅದು ಮಾಸೋದ್ರೊಳಗಡೆನೆ ಇನ್ನೊಂದು ಅದ್ಧೂರಿಯಾದ ಕಾರ್ಯಕ್ರಮ. ನಿಮ್ಮ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಓದುವಾಗ ಹೇಳ್ತೇನೆ, ನನಗೆ ಪೇಪರ್ ಓದಬೇಕು ಅಂತ ಇಷ್ಟ, ಖಂಡಿತ ನಮ್ಮ ಮನೇಲಿ ಕೊಡ್ತಾ ಇರಲಿಲ್ಲ. ಯಾಕೆ ಅಂದರೆ ಆಗಲ್ಲ, ಹೇಳ್ದಟ್ಟು ಸುಲಭ ಅಲ್ಲ. ಕೊಟ್ಟರೆ ಒಂದು ದಿವಸ ಕೊಡ್ಬೋದು, ಯಾರೋ ಮನೆಗೆ ಹೋಗಬೇಕು ಓದಬೇಕು, ಅದಾಗಲ್ಲ. ಒಂದು ದಿವಸ ಅವರು ಕೊಡ್ತಾರೆ, ನೆಕ್ಸ್ಟ್ ಡೇ ಕೊಡಲ್ಲ. ಇಂಥ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ, ಅದರಲ್ಲೂ ನಮ್ಮ ವಿದ್ಯಾರ್ಥಿಯಾದಂತಹ ಚಕ್ರವರ್ತಿಯವರು, ಅವರಿಗೆ ಈ ಥರ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಅವರು ಕೆಲವು ಆರ್ಟಿಕಲ್ಗಳನ್ನು ಬರಿತಾ ಇರ್ತಾರೆ. ಅವ್ರು ಏನು ಬರೆಯೋದು, ಲೈಬ್ರರಿ ಹಂಗಿಲ್ಲ, ಲೈಬ್ರರಿ ಚೆನ್ನಾಗಿ ಮಾಡಬೇಕು, ರಸ್ತೆ ಸರಿ ಇಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ, ಇಂಥದ್ದನ್ನೇ ಹೇಳ್ತಾರೆ. ಅಂದರೆ ಆ ಥರ ನೀವು ವರದಿಗಾರ ಆಗಬೇಕು ಅಂತ.